ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಂಗಳೂರು ಕಾಡುಗೋಡಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ 42ನೇ ಕಾವಾಡಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಉತ್ಸವದಲ್ಲಿ ಸುಮಾರು 8 ರಿಂದ 9 ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಉತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ಕಾವಾಡಿ ಹಾಗೂ ಹಾಲಿನ ಕಾವಾಡಿಯನ್ನು ಹೊತ್ತು ಕಾಡುಗೋಡಿಯ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯನ್ನ ನಡೆಸಿದ್ದಾರೆ. ಭಕ್ತರ ಭಕ್ತಿಗೀತೆಗಳು ಹಾಗೂ ಘೋಷಣೆಗಳ ನಡುವೆ ನಡೆದ ಮೆರವಣಿಗೆ ಉತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿತು. ನಂತರ ದೇವರಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಭಕ್ತರು ಅಪಾರ ಭಕ್ತಿ ಭಾವದಿಂದ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು, ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಮುರುಗನ್, ಪ್ರಧಾನ ಕಾರ್ಯದರ್ಶಿ ಕಾರ್ತಿಕ್, ಖಜಾಂಜಿ ಸಂಗದೀರ್ ಸೇರಿದಂತೆ ನವೀನ್, ರವಿನಾಡರ್, ಶ್ರೀನಿವಾಸ್ ನಾಯ್ಡು, ಸತ್ಯಮೂರ್ತಿ, ವೆಂಕಟೇಶ್, ಆನಂದನ್, ವೇಲು, ಕಿಸಾನ್, ಕೃಷ್ಣಸ್ವಾಮಿ, ಅರುಣ್, ಶಕ್ತಿ ಸರವಣ, ಮಹೇಂದ್ರ ಸೇರಿದಂತೆ ದೇವಸ್ಥಾನದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಭಕ್ತರ ಭಕ್ತಿ, ಸಂಭ್ರಮ ಹಾಗೂ ಸಡಗರದೊಂದಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ 42ನೇ ಕಾವಾಡಿ ಉತ್ಸವವು ಯಶಸ್ವಿಯಾಗಿ ನೆರವೇರಿತು. ಮುರಳಿ ಭಟ್ ಅಂತೇಳಿ, ಮೂಲತಃ ಮಂಗಳೂರಿನವ. ಈಗ 14 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದ ಸೇವಾ ಕೈಂಕರ್ಯವನ್ನು ಮಾಡ್ತಾ ಇದ್ದೀನಿ. ಈ ಆಡಿ ಕೃತ್ತಿಕೆ ಅಂತ ಹೇಳಿ, ಅಂದರೆ ಆಷಾಢ ಮಾಸದಲ್ಲಿ ಬರುವಂತಹ ಕೃತ್ತಿಕಾ ನಕ್ಷತ್ರ, ಭರಣಿ ಮತ್ತು ಕೃತ್ತಿಕಾ ನಕ್ಷತ್ರ ಬಹಳ ವಿಶೇಷ ಅಂತೀವಿ. ಇಡೀ ಆಷಾಢ ತಿಂಗಳೇ ವಿಶೇಷ ದಿನಗಳು ಸುಬ್ರಹ್ಮಣ್ಯನಿಗೆ ಬಹಳ ವಿಶೇಷ. ಕೃತ್ತಿಕಾ ನಕ್ಷತ್ರ ಅಂತ ಹೇಳಿ ಸುಬ್ರಹ್ಮಣ್ಯನ ಜನ್ಮ ನಕ್ಷತ್ರ. ಹಾಗೆ ಏನು ಅಂತ ಹೇಳಿದರೆ, ಈ ಭರಣಿ ನಿನ್ನೆಯ ದಿನ ನಾವು ನಮ್ಮ ದೇವಸ್ಥಾನದಲ್ಲಿ ಭರಣಿ ಅಭಿಷೇಕವನ್ನು ಮಾಡಿದ್ದೇವೆ. ಎಲ್ಲ ಸಪರಿವಾರ ಸುಬ್ರಹ್ಮಣ್ಯ ಸ್ವಾಮಿ, ಮಹಾಗಣಪತಿಗೆ, ಗೌರಿಶಂಕರನಿಗೆ, ಹಾಗೆ ಲಕ್ಷ್ಮೀ ಸರಸ್ವತಿ ದುರ್ಗೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸಹಸ್ರಾತ್ಮಕ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ಕೂಡ ಪಂಚಾಮೃತ ಅಭಿಷೇಕವನ್ನು ಮಾಡಿ ಸಂಪ್ರೀತಿಗೊಳಿಸಿದ್ದೇವೆ. ಹಾಗೆ ಇವತ್ತಿನ ದಿನ ಬೆಳಿಗ್ಗೆಯ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ 6 ಗಂಟೆಗೆ ನಾವು ವಲ್ಲಿದೇವಸೇನೆಯ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ದೇವೆ. ಹಾಗೆಯೇ ಗಂಧ, ಚಂದನ, ಅರಿಶಿನ, ಕುಂಕುಮ ಆದಿ ಎಲ್ಲ ಪುಷ್ಪಾದಿ ಎಲ್ಲ ಅಭಿಷೇಕಗಳನ್ನು ಕೂಡ ಮಾಡಿ ದೇವರನ್ನು ಸಂಪ್ರೀತಿಗೊಳಿಸಿದ್ದೇವೆ. ಹಾಗೆಯೇ ಹೊರಗಡೆ ನಾಗದೇವತೆಗೆ 8 ಗಂಟೆಗೆ ಅಲ್ಲಿ ಕೂಡ ಅಭಿಷೇಕವನ್ನು ಮಾಡಿ, ಈ ಹಾಲು ಅಭಿಷೇಕ ಮಾಡಿ ಆದಮೇಲೆ ನಾವು ಆ ಹಾಲು ಕೊಡಕ್ಕೆ ಹಾಲನ್ನು ತುಂಬಿಸಿಬಿಟ್ಟು ಆ ಕಲಶ ಎಲ್ಲ ಪೂಜೆ ಮಾಡಿ ಎಲ್ಲ ಅಭಿಷೇಕ ಮಾಡ್ತೀವಿ. ಹಾಲು ಅಭಿಷೇಕ ಎಲ್ಲ ಮಾಡಿ ಅಲ್ಲಿ ನಾಗದೇವತೆಯನ್ನು ಸಂಪ್ರೀತಿಗೊಳಿಸಿದ ಮೇಲೆ ಎಲ್ಲರಿಗೂ ಭಕ್ತಾದಿಗಳು ಕೂಡ ಕಲಶ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಾವಡಿಯನ್ನು, ಹಾಲು ಕೊಡವನ್ನು, ಹಾಗೆ ಭಕ್ತಾದಿಗಳನ್ನ ಯಾರು ಮಾಲೆ ಹಾಕಿಕೊಂಡೊಂದು ಏನಂತ ಹೇಳಿದರೆ ಕಾವಡಿ ಮತ್ತು ಹಾಲು ಕೊಡ ಎತ್ತುವುದಕ್ಕಾಗಿ ಅವರು ಕಂಕಣಬದ್ಧರಾಗಿರ್ತಾರೆ. ಮಾಲೆ ಹಾಕಿ ಕಂಕಣವನ್ನು ಕಟ್ಟಿಕೊಂಡು ಕಂಕಣಬದ್ಧರಾಗಿರ್ತಾರೆ. ಹಾಗೆ ಅವರಿಗೆಲ್ಲ ತೀರ್ಥವನ್ನು ಹಾಕಿ ಅವರು ಶುದ್ಧಿಗೊಳಿಸಿ ಬಳಿಕ ಕಾವಡಿ ಮತ್ತು ಹಾಲು ಕೊಡ ಮೆರವಣಿಗೆ 8:30 ಗಂಟೆಗೆ ಹೊರಟಿದೆ. 12 ಗಂಟೆಗೆ ಎಲ್ಲ ದೇವಸ್ಥಾನಗಳನ್ನು ಎಲ್ಲ ಸುತ್ತಿಬಿಟ್ಟು 12 ಗಂಟೆಗೆ 12:15 ಗಂಟೆಗೆ ಇಲ್ಲಿ ಬಂದಿದೆ. ಬಂದಂತಹ ಹಾಲು ಕೊಡವನ್ನು ದೇವರಿಗೆ ಅಭಿಷೇಕ ಮಾಡಿದ್ದೇವೆ. ಅಭಿಷೇಕ ಮಾಡಿ ಪ್ರಸನ್ನ ಪೂಜೆ ಮಾಡಿದ್ದೇವೆ. ಹಾಗೆ ಏನು ಅಂತ ಹೇಳಿದರೆ, ಹಾಲು ಕೊಡವನ್ನು ಅಥವಾ ಕಾವಡಿಯನ್ನು ಎತ್ತುವ ಉದ್ದೇಶ ಏನು ಅಂತ ಹೇಳಿದರೆ, ಭಕ್ತಾದಿಗಳು ದೇವರ ಹತ್ರ ಕೇಳಿಕೊಂಡಿರ್ತಾರೆ. ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಬಹಳ ಅನುಗ್ರಹ ದೃಷ್ಟಿ ಇರುವ ಹಬ್ಬದ ವಿಶೇಷ. ಹಾಗೇನು ಅಂತ ಹೇಳಿದರೆ, ಕೇಳಿಕೊಂಡಿರ್ತಾರೆ ದೇವರ ಹತ್ರ, ನಮ್ಮ ಈ ಆರೋಗ್ಯ ಕೊಡು ಅಥವಾ ನಮ್ಮ ಕಷ್ಟವನ್ನು ದೂರ ಮಾಡು ಏನು ಅಂತ ಹೇಳಿ ಕೇಳಿಕೊಂಡಿರ್ತಾರೆ. ಆ ಪ್ರಕಾರವಾಗಿ ಕೆಲವರು ಹಾಲು ಕೊಡವನ್ನು ಕಾವಡಿಯನ್ನು ಎತ್ತುತ್ತಾರೆ. ಕೆಲವರು ಪ್ರತಿ ವರ್ಷ ಎತ್ತುವವರಿದ್ದಾರೆ, ಕೆಲವರು 3 ವರ್ಷ ಎತ್ತುತ್ತಾರೆ. ಹೀಗೆ ಅವರವರ ಸಂಕಲ್ಪಾನುಸಾರವಾಗಿ ಅವರು ತಮ್ಮ ಸೇವೆಯನ್ನು ಮಾಡ್ತಾರೆ. ಹಬ್ಬ 1 ತಿಂಗಳು ಪೂರ್ತಿ ಇರ್ತದೆ, ಆಷಾಢ ಮಾಸದಲ್ಲಿ ಪೂರ್ತಿ ಇರ್ತದೆ. ಆದರೆ ನಮ್ಮಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಈ 29ನೇ ತಾರೀಕು ಪೌರ್ಣಮಿ, ಗುರುಪೂರ್ಣಿಮೆ, ಆ ಗುರು ಪೌರ್ಣಮಿಯ ದಿನ ನಾವು ಧ್ವಜಾರೋಹಣ ಮಾಡ್ತೇವೆ. ಇಲ್ಲಿ ಧ್ವಜಾರೋಹಣ ಮಾಡುವ ಸಂಕೇತ ಏನು ಅಂತ ಹೇಳಿದರೆ, ಧ್ವಜಾರೋಹಣ ಮಾಡಿದ ಹೊತ್ತಿನಿಂದ ಇನ್ನು ಧ್ವಜ ಅವರೋಹಣ. ಇವತ್ತೀಗ ಸಂಜೆ 6:00ವರೆಗೆ ಉತ್ಸವ ಮೂರ್ತಿಯ ರೆಡಿ ಮಾಡಿದ್ರೆ ಮೆರವಣಿಗೆ ಇರ್ತದೆ. ಮೆರವಣಿಗೆ ಹೋಗಿ ಬಂದ ಮೇಲೆ ಅಲ್ಲಿ ಧ್ವಜವನ್ನು ಅವರೋಹಣ ಮಾಡ್ತೀವಿ. ಈ ಧ್ವಜಾರೋಹಣದಿಂದ ಧ್ವಜ ಅವರೋಹಣದವರೆಗೆ ಏನು ಅಂತ ಹೇಳಿ, ಅದು ಒಂದು ರೀತಿಯ ಸಂಕಲ್ಪ, ಕಂಕಣಬದ್ಧ ಅಂತ ಕಟಿಬದ್ಧರಾಗಿರ್ತೇವೆ ಅಂತ ನಾವು ಉತ್ಸವವನ್ನು ನೆರವೇರಿಸಿಕೊಡ್ತೇವೆ ಅಂತ ಹೇಳಿ ಒಂದು ರೀತಿಯ ಫಲನ್ಯಾಸಪೂರ್ವಕ ಹಣ್ಣನ್ನು ದೇವರಲ್ಲಿ ಅರ್ಪಣೆ ಮಾಡುತ್ತಾ ಕೇಳಿಕೊಳ್ಳುವುದು, ಕಂಕಣಬದ್ಧ ಕಟಿಬದ್ಧರಾಗುವುದು. ಅದು ಏನು ಅಂತ ಹೇಳಿ ಎಲ್ಲರ ಜವಾಬ್ದಾರಿಯಾಗಿರ್ತಾರೆ. ಇಡೀ ಊರಿನವರು ಭಕ್ತಾದಿಗಳಿಗೂ ಕೂಡ ನಿರ್ವಿಘ್ನವಾಗಿ ನಮ್ಮ ಕಾವಡಿ ಉತ್ಸವ ಏನು ನೆರವೇರಬೇಕು ಅಂತ ಇದ್ದರೆ, ಆ ದಿನದ 29ನೇ ದಿನದ ಧ್ವಜಾರೋಹಣದಿಂದ ಆರಂಭ ಆಗ್ತದೆ. ಧ್ವಜಾರೋಹಣದಿಂದ ಇನ್ನು ಧ್ವಜ ಅವರೋಹಣದವರೆಗೆ
ಪ್ರತಿದಿನವೂ ಕೂಡ ನಮ್ಮಲ್ಲಿ ವಿಶೇಷ ಪೂಜೆಗಳು, ಅನ್ನಪ್ರಸಾದ, ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ಎಲ್ಲವನ್ನು ಕೂಡ ಅವರು ನಿರ್ವಿಘ್ನವಾಗಿ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದೇವೆ. ಇವತ್ತು ರಾತ್ರಿ ಧ್ವಜಾರೋಹಣದಲ್ಲಿಗೆ ನಮ್ಮ ಈ ಆಡಿ ಕೃತಿಗೆ ಕಾವಡಿ ಹಬ್ಬ ಪೂರ್ಣ ಆಗ್ತದೆ. ಭಕ್ತಾದಿಗಳಿಗೆ ಏನಂತ ಹೇಳಿದ್ರೆ ನಾವು ಸಂಕಲ್ಪ ಮಾಡುವುದೇ ಹಾಗೆ, ಸರ್ವೇಶಾನಾಂ ಸಹ ಕುಟುಂಬಾನಾಂ, ಹಾಗೆ ಏನಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ಯಾರಿಗೂ ಕೂಡ ಕಷ್ಟ ಬರಬಾರ್ದು. ಸಮಸ್ತ ಭಕ್ತರ ಏನು ಅವರ ಅಭೀಷ್ಟ ಏನಂತೆ ಸುಬ್ರಹ್ಮಣ್ಯ ಏನಂತ ಹೇಳಿದರೆ ಭಕ್ತರ ಅಭೀಷ್ಟದಾಯಕ ಅಂತ ಹೇಳ್ತಾರೆ. ಹಾಗೆ ಏನು ಭಕ್ತರ ಇಚ್ಛೆಗಳು ಏನು ಅದನ್ನೆಲ್ಲ ಪೂರೈಸ್ತಾನೆ ಅಂತ ಹೇಳಿ ನೀವೀಗ ನೋಡಿದರೆ ಇಷ್ಟೊಂದು ಜನಸ್ತೋಮದಲ್ಲಿ ಸೇರಬೇಕಂತಿದ್ದರೆ ಅದು ಪ್ರತಿ ವರ್ಷವೂ ಕೂಡ ಬರ್ತಾರೆ ನಮ್ಮಲ್ಲಿ. ಹಾಗೆ ಏನಂತ ಹೇಳಿದ್ರೆ ಅವರವರ ಏನು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಸಂಪನ್ನತೆ ಮೂರರ ಸಂಯೋಗವಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಬಹಳಷ್ಟು ಭಕ್ತಿಯಿಂದ ಯಾರು ಎಷ್ಟೇ ದೊಡ್ಡವರು ಇರಲಿ ವ್ಯಕ್ತಿಗಳು ನಮ್ಮ ದೇವಸ್ಥಾನದ ಪ್ರಾಂಗಣದ ಒಳಗೆ ಬಂದರು ಅಂತ ಹೇಳಿದ್ರೆ ಫಲ ತಪ್ಪಿಸ್ತಾರೆ ದೇವರಿಗೆ. ಅಷ್ಟೊಂದು ಚೆನ್ನಾಗಿ ಒಂದು ದೇವರ ಅನುಗ್ರಹ ಮಾಡ್ತಾರೆ, ಸದ್ಬುದ್ಧಿಯನ್ನು ಎಲ್ಲರಿಗೂ ಕೂಡ. ಹಾಗೆ ದೇಶೋಯಂ ಕ್ಷೋಭರಹಿತ ಅಂತ ದೇಶದಲ್ಲಿ ಯಾವುದೇ ನಮ್ಮ ಈ ದೇಶದಲ್ಲಿ ಭಾರತ ದೇಶದಲ್ಲೇ ಯಾವುದೇ ರೀತಿಯ ಕ್ಷೋಭೆಗಳು, ಗಂಡಾಂತರಗಳು ಬರಬಾರ್ದು, ಎಲ್ಲವೂ ಕೂಡ ಸಮೃದ್ಧಿಯಾಗಿ ಪೃಥ್ವಿ ಸಸ್ಯಶಾಲಿ ದೇಶೋಯಂ ಕ್ಷೋಭರಹಿತಾಯಂ ಸಜ್ಜನ ಸಂತ ನಿರ್ಭಯ, ಸಜ್ಜನರಿಗೆ ನಿರ್ಭಯರಾಗಿರುವಂತಹ ಬದುಕಬೇಕಂತಹ ಬಾಳಬೇಕಾದಂತಹ ಎಲ್ಲ ಒಂದು ಅನುಗ್ರಹವನ್ನು ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಮಾಡಿಕೊಡ್ತಾನೆ. ಹಾಗೆ ಏನು ಅಂತ ಹೇಳಿದ್ರೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ವಿಶೇಷ ಇರುತ್ತದೆ. ಪ್ರತಿ ಮಂಗಳವಾರ ಇವತ್ತು ಎಷ್ಟು ಜನ ಸೇರಿದರೋ ಅದರ ಒಂದು 30% ಜನ ಪ್ರತಿ ಮಂಗಳವಾರ ಸೇರ್ತಾರೆ ನಮ್ಮ ದೇವಸ್ಥಾನದಲ್ಲಿ. ಪ್ರತಿ ಮಂಗಳವಾರ ವಿಶೇಷವಾದಂತಹ ಅಭಿಷೇಕ, ಪಂಚಾಮೃತ ಅಭಿಷೇಕಗಳೆಲ್ಲ ಇರ್ತದೆ. ಹಾಗೆ ಏನು ಅಂತ ಹೇಳಿದರೆ ಅನ್ನದಾನ ಇರ್ತದೆ ಪ್ರತಿ ಮಂಗಳವಾರ. ಹಾಗೆಯೇ ಷಷ್ಠಿ, ಶುಕ್ಲಪಕ್ಷ ಷಷ್ಠಿ, ಪ್ರತಿ ಶುಕ್ಲ ಶುದ್ಧ ಶಷ್ಠಿಗೆ ವಿಶೇಷ ಪೂಜೆಗಳಿರ್ತವೆ. ಹಾಗೆಯೇ ನಾವು ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇತ್ಯಾದಿ ಪ್ರಾಯಶ್ಚಿತ್ತ ಹೋಮಾದಿಗಳನ್ನೆಲ್ಲ ಮಾಡುತ್ತಾ ಬರ್ತೇವೆ. ತಿಂಗಳಿಗೆ ಪ್ರತಿ ತಿಂಗಳಲ್ಲಿ 5 ಹೋಮ ಇದ್ದೇ ಇರ್ತದೆ ನಮ್ಮ ತಿಂಗಳ. ಅದು ಏನು ಸಾಮೂಹಿಕ ಅಲ್ಲ, ಒಬ್ಬೊಬ್ಬರು ಪ್ರತ್ಯೇಕವಾಗಿ ಅವರವರ ದೋಷ ಪರಿಹಾರಕ್ಕಾಗಿ ಇಲ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಆಮೇಲೆ ವಿವಾಹ ಪ್ರತಿಬಂಧಕ ದೋಷಗಳಿದ್ದರೆ, ಆಮೇಲೆ ಏನು ಅಂತ ಹೇಳಿದರೆ ಯಾವುದಾದ್ರೂ ರೀತಿಯ ತೀವ್ರತರವಾದಂತಹ ಆರೋಗ್ಯ ಸಮಸ್ಯೆಗಳಿದ್ದರೆ ಎಲ್ಲ ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಆದಮೇಲೆ ಮೊದಲಿಗೆ ಏನು ಪೂಜೆ ಮಾಡಿ ನಾನು ಅವರಿಗೆ ಹೇಳುವುದಿಲ್ಲ. ಅವರು ಹುಷಾರಾಗಿ ಬಂದ ಮೇಲೆ, ಕ್ಷೇಮವಾಗಿ ಬಂದ ಮೇಲೆ ಅವರಿಗೆ ಆಮೇಲೆ ದೇವರಿಗೆ ಏನಾದರೂ ಸೇವೆ ಕೊಡಿ ಅಂತ ಹೇಳ್ತಾರೆ. ಬಂದು ಸೇವೆ ಕೊಟ್ಟುಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಸಂತುಷ್ಟರಾಗ್ತಾರೆ. ಹಾಗೆ ಎಲ್ಲರೂ ಕೂಡ ಖುಷಿಯಿಂದ ದೇವಸ್ಥಾನಕ್ಕೆ ಬರ್ತಾರೆ. ಹಾಗೆ ಏನು ಅಂತ ಹೇಳಿದರೆ ಯುಗಾದಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬ, ಶೂರ ಸಂಹಾರ ಇತ್ಯಾದಿ ಹಬ್ಬಗಳನ್ನೆಲ್ಲ ವರ್ಷದಲ್ಲಿ 7-8 ಹಬ್ಬಗಳನ್ನು ನಾವು ಬಹಳಷ್ಟು ವಿಜೃಂಭಣೆಯಿಂದ ಮಾಡ್ತೇವೆ. ಆದರೆ ಆಡಿ ಕೃತಿಗೆ ಎನ್ನುವುದು ಎಲ್ಲಕ್ಕಿಂತ ಸೂಪರಾಗಿರುವಂತಹ ಒಂದು ಹಬ್ಬ ಮಾಡುವುದು ನಾವು ಎಲ್ಲರಿಗೂ ಒಳ್ಳೆಯದಾಗಿ. ನಮ್ಮ ಇದು ಸುಬ್ರಹ್ಮಣ್ಯ ದೇವರಿಗೆ ವರ್ಷಕ್ಕೆ ಒಂದು ಸತಿ ಆಡಿ ಕರಿತೀವಿ ಅಂತ ಹೇಳ್ತಾರೆ. ಅದು ನಾವು ಒಂದು ದಿನಾಚರಣೆ, ಆಡಿ ಕರಿತೀವಿ ದಿನಾಚರಣೆ ಅಂತ ಮಿಲ್ಕ್ ಪಾಟು ಮತ್ತು ಕಾವಡಿ ಎತ್ಕೊಂಡು ಊರೆಲ್ಲ ಮೆರವಣಿಗೆ ಬಂದು ಅಭಿಷೇಕ ಮಾಡ್ತೀವಿ. ಅದು ಅಭಿಷೇಕ ಮಾಡಿದ್ಮೇಲೆ ಅನ್ನದಾನ ಶುರು ಮಾಡ್ತೀವಿ. ನಮ್ಮ ದೇವಸ್ಥಾನ ಇವತ್ತಿಂದಲ್ಲ, ಸುಮಾರು ಒಂದು 60 ವರ್ಷಗಳ ಹಿಂದೆಯಿಂದ ನಮ್ಮ ದೇವಸ್ಥಾನ ಇದೆ. ಇಲ್ಲಿದೆ ನೋಡಿ, ಇದು ಮೊದಲು ಈ ದೇವಸ್ಥಾನ ಇಲ್ಲಿದ್ದಿದ್ದು. ಆಮೇಲೆ ಈ ಥರ ದೇವಸ್ಥಾನ ರೆಡಿ ಮಾಡಿದ್ದೀವಿ. ನಮ್ಮ ದೇವಸ್ಥಾನದಲ್ಲಿ ಬಂದು ಹೋಗೋರಿಗೆ ಯಾರಿಗೂ ಏನೂ ಕೊರತೆ ಇಲ್ಲ, ಎಲ್ಲರೂ ಚೆನ್ನಾಗೇ ಇಟ್ಟಿದ್ದಾರೆ ನಮ್ಮ ದೇವರು. ಏನು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಮುರುಗಣ್ಣ ಹೇಳ್ದಂಗೆ ಈ ಸಣ್ಣ ಒಂದು ಗುಡಿಸಲು ಥರ ಹಾಕ್ಕೊಂಡಿದ್ರಿ ಫಸ್ಟ್ ದೇವಸ್ಥಾನದಲ್ಲಿ. ಹಂಗಂಗೆ ಒಬ್ಬೊಬ್ಬರಿಗೆ ಸ್ವಲ್ಪ ಕೈ ಜೋಡಿಸ್ಬಿಟ್ಟು ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ಇದು 42ನೇ ವರ್ಷದ ಕಾವಡಿ ನಾವು ಆಚರಿಸ್ತಾ ಇರೋದು. ಹೆಂಗಾಗ್ಬಿಟ್ಟಿದೆ ಅಂತೇಳಿ ನಮಗೂ ಕೂಡ ನಿರೀಕ್ಷೆ ಇರಲಿಲ್ಲ, ಜನ ಇಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಸುಮಾರು ಒಂದು ವಾರದಿಂದ ಕೂಡ ಎಲ್ಲ ಈ ಕಾಪನ್ನು ಕಟ್ಕೊಂಡು ಅದೊಂದು ವ್ರತ ಇರ್ತಾರೆ. ವ್ರತ ಹಿಡ್ದು ಅವ್ರ ಪ್ರಾರ್ಥನೆ ಏನೇ ಆದರೂ ಕೂಡ ಬಂದು ದೇವ್ರ ಹತ್ರ ಇಟ್ಮೇಲೆ ಅದನ್ನು ಒಂದು ದೇವರು ಬಂದ್ಬಿಟ್ಟು ನಮಗೆ ಯಾವುದೇ ರೀತಿ ಬಂದು ಇಲ್ಲಿ ಇದಾಗಿಲ್ಲ. ಶಕ್ತಿ ಇರೋದ್ರಿಂದ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಆಮೇಲೆ ನಮ್ಮ ಕಾಡುಗೋಡಿ ಸುತ್ತಮುತ್ತ ಎಲ್ಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಕುಕ್ಕೆನಲ್ಲಿ ಏನೇನು ನಾವು ಪೂಜೆಗಳು ಮಾಡ್ತಿರೋ ಪ್ರತಿಯೊಂದು ಕೂಡ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ ಇಲ್ಲಿ. ಸೊ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾವಡಿ ಮತ್ತು ಹಾಲು ಕೂಡ ಎತ್ಕೊಂಡು ಬೆಳಗ್ಗೆಯಿಂದ ಸುಮಾರು ಒಂದು 7-8 ಕಿಲೋಮೀಟ್ರ್ ನಾವು ಹಾಲು ಕೂಡ ಎತ್ಕೊಂಡು ಕಾವಡಿ ಎತ್ಕೊಂಡು ಮೆರವಣಿಗೆ ಮಾಡಿ ಆ ಹಾಲನ್ನ ಎತ್ಕೊಂಡ್ಬಂದು ನಾವು ದೇವ್ರ ಮೇಲೆ ಅಭಿಷೇಕ ಮಾಡಿ ಮತ್ತು ಆ ಹಾಲು ಬಂದ್ಬಿಟ್ಟು ಎಲ್ಲ ಜನಗಳು ಕೂಡ ಪ್ರಸಾದ ರೀತಿಯಾಗಿ ನಾವು ಕೊಡ್ತಾಯಿದ್ದೀವಿ. ಸುಮಾರು ಒಂದು 7-8 ಸಾವಿರ ಜನ ಈಗಾಗಲೇ ಬಂದ್ಬಿಟ್ಟು ಪ್ರಸಾದ ಸ್ವೀಕರಿಸಿದ್ದಾರೆ. ಅನ್ನದಾನ ಕಾರ್ಯಕ್ರಮವೂ ನಡೆದಿದೆ. ಸೊ ಮುಂದಿನ ದಿನಗಳಲ್ಲಿ ಆ ದೇವರ ಶಕ್ತಿಯಿಂದ ಇನ್ನೂ ಸ್ವಲ್ಪ ಹೆಚ್ಚಾಗಿ
ನನಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ನಾವು ವಿಜೃಂಭಣೆಯಿಂದ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀರಿ. ಆಮೇಲೆ ಪ್ರತಿ ವರ್ಷದಂತೆ ನಮ್ಮ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ ಅವರು ನಮಗೆ ತುಂಬಾ ಸಹಕಾರ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ಲೋಕಲಲ್ಲೂ ಕೂಡ ಎಲ್ಲ ಕೂಡ ಮುಖಂಡರಾಗಲಿ ಜಾತಿ ಭೇದ ಭಾವ ಏನೂ ಕೂಡ ನೋಡಿದಿರ ನಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತೀರಿ ಅಂತ ನಾನು ಈ ಮೂಲಕ ಹೇಳ್ತೇನೆ. ಸರ್, ಜನ ಏನಂತ ಹೇಳಿದ್ರೆ ನೋಡಿರಿ, ಒಂದೇನಂದ್ರೆ ಬರೀ ಕಾಡುಗೋಡಿ ಅಂತ ಮಾತ್ರ ಅಲ್ಲ, ಸುತ್ತಮುತ್ತ ಏನೇ ಗ್ರಾಮ ಇದ್ರೂ ಕೂಡ ಅವ್ರು ಬೆಳಗ್ಗೆ 6 ಗಂಟೆಗೆ ಬಂದು ಏನದು ಒಂದೊತ್ತು ಇದ್ಬಿಟ್ಟು ಊಟ ಕೂಡ ಮಾಡಿದ್ರೆ ಬಂದು ಅವರು ದೇವ್ರಿಗೆ ಪ್ರಾರ್ಥನೆ ಮಾಡಿ ಅವ್ರ ಪ್ರಾರ್ಥನೆ ದೇವ್ರ ಮುಂದೆ ಇಟ್ಟು, ಈಗ ನಾವು ಬಂದ್ಬಿಟ್ಟು ಸುಮಾರು ಒಂದು 4-5 ಕಡೆ ಬಂದ್ಬಿಟ್ಟು ಅನ್ನದಾನದ ಇದು ಮಾಡಿದ್ದೀರಿ. ಸೊ ಯಾವುದೇ ರೀತಿ ಗೊಂದಲಗಳು ಎಲ್ಲೂ ಕೂಡ ಸೃಷ್ಟಿಯಾಗಿಲ್ಲ. ಸೊ ಒಳ್ಳೆಯ ರೀತಿಯಾಗಿ ಬಂದು ಅವರು ಪ್ರಸಾದ ಸ್ವೀಕರಣೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಸಂಜೆ ಇವತ್ತು ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ದೇವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಇಟ್ಟು ರಾಜಬೀದಿಗಳಲ್ಲಿ ಗ್ರಾಮದ ಸುತ್ತಲೂ ನಡೆಸ್ಕೊಂಡ್ಬರ್ತೀವಿ. ಜನ ಸಾಗರ ಇರುತ್ತೆ. ಸಂಜೆ ಎಲ್ಲ ಮನೆಗಳಲ್ಲೂ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ದೇವರು ಮನೆ ಬಾಗಿಲಿಗೆ ಬಂದಂತಹ ಖುಷಿ ಎಲ್ಲರಿಗೂ ಇರುತ್ತೆ. ದೈವಿಕ ಶಕ್ತಿ ಇರೋದ್ರಿಂದ ಎಲ್ಲರೂ ಸತತವಾಗಿ ಎಲ್ಲರೂ ಪೂಜೆ ಪುನಸ್ಕಾರಗಳನ್ನು ಕೊಟ್ಟು ದೈವಿಕ ಶಕ್ತಿಗೆ ಇದಾಗ್ತಾರೆ, ಬಾಧ್ಯರಾಗ್ತಾರೆ. ಅಷ್ಟೊಂದು ಶಕ್ತಿಯುತವಾಗಿರೋಂಥ ದೇವರು ಅವತ್ತು ಸಣ್ಣದಾಗಿದ್ದಂತಹ ದೇವಸ್ಥಾನ ಇವತ್ತು ದೊಡ್ಡದಾಗಿ ಬೆಳೆಯೋದಕ್ಕೆ ಇದೇ ಒಂದು ನಿದರ್ಶನ. ಅವತ್ತು 10-15 ಜನ ಕಾವಡಿ ಎತ್ತಾ ಇದ್ದವರು ಇವತ್ತು 400 ಜನದ ಗಂಟ ಬೆಳೆದಿದೆ. ಅದು ಒಂದು ಅವರ ದೈವಿಕ ಶಕ್ತಿಗೆ ಮತ್ತು ಇಲ್ಲಿನ ಶಕ್ತಿ ಹೇಗಿದೆ, ಪವರ್ ಹೇಗಿದೆ ಅನ್ನೋದನ್ನು ನಮ್ಮ ಕಣ್ಮುಂದೆ ತೋರಿಸುತ್ತೆ. ಅದು ತುಂಬ ಖುಷಿಯಾಗುತ್ತೆ. ಮತ್ತು ಇಲ್ಲಿ ಸತತವಾಗಿ ಇವಾಗ ನಮ್ಮ ಸಂಘದೀರು ಹೇಳ್ದಂಗೆ, ಸ್ನೇಹಿತರು ಹೇಳ್ದಂಗೆ ಹೋಮಗಳು ಹವನಗಳು ಕಂಟಿನ್ಯೂಸ್ ಆಗಿ ಸತತವಾಗಿ ನಡೆಸ್ತಾ ಇದ್ದೀವಿ. ಆಶ್ಲೇಷ ಬಲಿಗಳು ಆ ಥರದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಕೆಲವೊಂದು ದೋಷಪೂರಿತ ಕಾರ್ಯಕ್ರಮಗಳನ್ನ ಅವರು ಇಲ್ಲಿ ಬಂದು ನಿವಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಹೆಚ್ಚು ದೇವಸ್ಥಾನ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗ್ತಿದೆ. ಮತ್ತು ಸುತ್ತಮುತ್ತ ಎಲ್ಲ ಜನಗಳ ಸಹಕಾರ ತುಂಬ ಚೆನ್ನಾಗಿದೆ. ಎಲ್ಲರೂ ಸಹಕರಿಸ್ತಿದ್ದಾರೆ. 10-15 ಹಳ್ಳಿಗಳಿಂದ ಬಂದಂತಹ ಜನಗಳು ಎಲ್ಲರೂ ಸಹಕರಿಸಿ ಎಲ್ಲರೂ ತಮ್ಮದೇ ಆದಂತಹ ಒಂದು ಇದನ್ನು ಕಾಣಿಕೆಯನ್ನು ಸಲ್ಲಿಸಿ ದೇವರ ಇದಕ್ಕೆ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.